ಟೆಂಪಲ್ಗೆ ಬಂದಿದ್ದೀವಿ. ಈಶಾ ಟೆಂಪಲ್ ತುಂಬ ಚೆನ್ನಾಗಿದೆ. ವಿಗ್ರಹ ಅಂತೂ ಅದ್ದೂರಿಯಾಗಿದೆ. ತುಂಬ ಇಷ್ಟ ಆಯ್ತು ನನಗೆ. ಎಷ್ಟೇ ಲಾಂಗೇರಿಂದ ನೋಡಿದ್ರು ಕೂಡ ಒಂದು ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಬಂದರೆ ಅಪ್ಪಿ ಗಡ್ಡ ಬಿಟ್ಕೊಂಡು ಬನ್ನಿ. ಗಡ್ಡ ಇಲ್ಲಾಂದರೆ ಶಿವಭಕ್ತಿ ಬರೋಲ್ಲ ಅಂತ ಎಲ್ಲೋ ಒಂದು ಮನಸ್ಸಿಗೆ ಅನಿಸ್ತಾ ಇದೆ ನನಗೆ. ನೈಸ್. ನಿಜವಾಗ್ಲೂ ಈ ಮನುಷ್ಯನ ಒಂದು ಅಂತರಾಳದ ಒಂದು ಆಸೆಗಳು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಅದಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ. ಆ ಥರದ ಒಂದು ಮನೋಭಾವನೆಗಳು ಈ ಒಂದು ಪ್ರದೇಶದಲ್ಲಿ ಎಷ್ಟು ಜನ ಸೇರಿ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳಬೇಕು. ಅದು ದುಡ್ಡಿಗೆ ಮಾಡಿದವರು, ಕಮರ್ಷಿಯಲ್ ಮಾಡಿದವರು, ಇನ್ನೊಂದು ಮತ್ತೊಂದು ಏನಾದರೂ ಆಗಲಿ ನೋಡಿದಾಗ ಮಾತ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತುಂಬ 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 ಪೀಸ್ ಅನಿಸುತ್ತೆ. ಆ ಪೀಸ್ಗೋಸ್ಕರನೇ ಬರಬೇಕು ಇಲ್ಲಿಗೆ. ನನಗಂತೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ವೈಬ್ರೇಷನ್ ಆಗ್ಬಿಡಿ. ನಿಜವಾಗ ವೈಬ್ರೇಷನ್ ಅಂತೂ ಅದು ಆ ಒಂದು ವೈಬ್ಸ್ ಅಂತೂ ಬಂದೇ ಬರುತ್ತೆ. ಬಿಕಾಸ್ ಅಂಥ ಒಂದು ನ್ಯಾಚುರಲ್ ಲುಕ್ ಇದೆ. ಬಿಕಾಸ್ ಆಫ್ ಬಿಹೈಂಡ್ ಬ್ಯಾಕ್ ಸೈಡ್ ಇರುವಂಥ ಒಂದು ಮನೋಹರವಾದಂಥ ಬೆಟ್ಟದ ಒಂದು ದೃಶ್ಯವನ್ನೇ ನೀವು ಗಮನಿಸ್ತಾ ಹೋದರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಮೇಲೆ ಕಟ್ಟಲಾದಂತಹ ಒಂದು ಕೆಲವೊಂದು ರಮಣೀಯ ಒಂದು ದೃಶ್ಯಗಳಲ್ಲಿ ಇದು ಒಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಶಾ ಫೌಂಡೇಶನ್ ಬ್ಯಾಕ್ ಟು ಸನ್ ಲೈವ್ಸ್.